ಇನ್ಸ್ಟಾ ರೀಲ್ಸ್ ನೋಡ್ಕೊಂಡು ಮಾತ್ರ ಯಾವತ್ತೂ ನಂಬ್ಕೊಂಡು ಹೋಗಬೇಡಿ. ಎಲ್ಲ ಉಲ್ಟಾನೇ ಹೊಡೆಯೋದು. ನಾವು ಇನ್ಸ್ಟಾದಲ್ಲಿ ನೋಡ್ಕೊಂಡೇ ಹೋಗಿದ್ದು. ನೀವು ಜೆನ್ಯೂನ್ ಗುಡ್ ಮಾರ್ನಿಂಗ್ ಗುರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಏನಾಯಿತು, ಇವಾಗ ಮುನ್ನಾರ್ ಮುಗಿಸಿದ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ವಾಲ್ಪರ ಟು ಅತ್ತಿರಪಲ್ಲಿ ಅಂತ ಇದ್ದಿದ್ದು. ವಾಲ್ಪರ ಹೋಗಬೇಕಿತ್ತು, ಆಯಿತಾ. ಅದೇನಾಗ್ಬಿಡ್ತು, ವಾಲ್ಪರ ಟು ಅತ್ತಿರಪಲ್ಲಿಯಲ್ಲಿ ಏನಾಗ್ಬಿಟ್ಟಿದೆ, ಹೆವಿ ರೇನ್ಫಾಲ್ ಆಗಿದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೆವಿ ರೇನಿಂದ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಆ ರೀಸನ್ನಾಗಿ ನಮ್ಗೆ ಅದೇ ಪರ್ಟಿಕ್ಯುಲರ್ ರೋಡ್ ಬೇಕಿತ್ತು. ಇನ್ನೊಂದು ರೋಡಲ್ಲಿ ಹೋಗ್ಬೋದು, ಲಾಂಗ್ ಆಗುತ್ತೆ ಅದು. ಬಟ್ ನಾವು ಅದೇ ರೋಡ್ಗೆ ಎಲಿಫೆಂಟ್ ಮೂಮೆಂಟ್ಸ್ನ ನೋಡೋಕ್ಕಂತಲೇ ಬಂದಿದ್ದು. ಸೊ ಏನಾಯಿತು, ಕೊಡೈಕೆನಾಲ್ ಹೋಗೋಣ ಅಂತ ಮಾಡಿದ್ರೆ, ಕೊಡೈಕೆನಾಲಲ್ಲಿ ಏನಾಗಿದೆ, ರೀಲ್ಸ್ ಫುಲ್ಲು ನೆಗೆಟಿವ್ ಆಗಿ ರೀಲ್ಸ್ ಮಾಡಿ ಫುಲ್ಲು ಜನಗಳು ತುಂಬ ಹೋಗಿದ್ದಾರೆ ಅಂತ ಬರ್ತಾಯಿತ್ತು. ಇವಾಗ ಏನು ಮಾಡಿದ್ರಿ, ಸರಿ ಹೆಂಗೋ ರಾಮೇಶ್ವರಂ ನಾವು ಕವರ್ ಮಾಡಬೇಕಿತ್ತು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು, ಆಯಿತಾ. ಹಾಗಾಗಿ ತೇಣಿ, ಗ್ಯಾಪ್ ರೋಡ್, ತೇಣಿ, ಮಧುರೈ ಮೇಲೆ ಇದು ಮಾಡಿಬಿಡೋಣ, ಹೋಗ್ಬಿಡೋಣ ಅಂತ ಅಂದ್ಕೊಂಡ್ರಿ. ಇವಾಗ ಇಲ್ಲಿಗೆ ರಾಮೇಶ್ವರಂಗೆ ನಮ್ಮ ಹುಡುಗ ವೀಡಿಯೋ ತೆಗಿತಾನೆ. ಸೂಪರ್ ಆಗಿದೆ ಗುರು ವ್ಯೂ. ಸ್ವಲ್ಪ ವೀಡಿಯೋಸ್ ಎಲ್ಲ ತಗೊಂಬಿಟ್ಟು ನೆನ್ನೆನೇ ತೆಗಿಬೇಕಿತ್ತು ಆ್ಯಕ್ಚುಲಿ ಗ್ಯಾಪ್ ರೋಡಲ್ಲಿ. ಬಟ್ ನಮಗೆ ಐಡಿಯಾನೇ ಇಲ್ಲ ಹಿಂಗೆ ಬರ್ತೀವಿ ಅಂತ. ಸಡನ್ ಪ್ಲ್ಯಾನ್ ಗುರು, ಸಡನ್ ಪ್ಲ್ಯಾನ್ಸ್ ಆರ್ ದ ಬೆಸ್ಟ್ ಒನ್ಸ್ ಅಂತಾರಲ್ಲ, ಆ ಥರ ಆಯ್ತು. ಇವಾಗ ಇಲ್ಲ ಯಾರೋ ಬಾಯ್ಸ್ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತವ್ರೆ. ಸೊ ಸಡನ್ನಾಗಿ ಇನ್ನೇನು ಬಂದಿದ್ದು, ಇಷ್ಟು ದಿನ ಬಂದಿದ್ದು ವೇಸ್ಟ್ ಆಗಬಾರ್ದು, ಏನೋ ಒಂದು ಮಾಡಿಬಿಟ್ಟೆ ಹೋಗ್ಬೇಕು ಅಂತಲೇ ಹೊರಟಿದ್ದು. ಸರಿ ಅಂದ್ಬಿಟ್ಟು ನಮ್ದು ಹೆಂಗೋ ರಾಮೇಶ್ವರಂಗೆ ಹೋಗಬೇಕು ಅಂತ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು. ಟ್ರೈನಲ್ಲಿ ಹೋಗೋಕ್ಕಿಂತ ಬೈಕಲ್ಲಿ ಅಚೀವ್ ಮಾಡೋದೇ ಬೆಸ್ಟು ಅಂತ ನಾನು ಹೇಳಿದೆ. ಸೊ ನಮ್ಮ ಬಾಯ್ಸ್ ಒಪ್ಕೊಂಡ್ರು. ಮತ್ತು ಅದಕ್ಕೋಸ್ಕರನೇ ಬೆಂಗಳೂರಿಂದ ಬರೋದು ಬರ್ತಿಲ್ಲ, ಬರೀ ಅದು ಬಂದು ನೋಡ್ಕೊಂಡು ಹೋಗೋಷ್ಟು. ಹಾಗಾಗಿ ಹೊರಟ್ಬಿಟ್ರಿ ಸಡನ್ನಾಗಿ. ಏನೊಂದು 330 ಕಿಲೋಮೀಟರ್ಸ್ ಏನೋ. ಇವಾಗಿನ ಬ್ರೇಕ್ಫಾಸ್ಟ್ ಆಗಿಲ್ಲ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ತೇನಿಯಲ್ಲಿ ಹೋಗ್ಬೇಕು. ಏನಂದರೆ ಇಲ್ಲಿ ಸೀಸನಲ್ಲಿ ಬರ್ತೀರಾ ಅಂತ ಅಂದರೆ ಮುನ್ನಾರ್ಗೆ ದಯವಿಟ್ಟು ರೂಮ್ ಗೀಮ್ ಬುಕ್ ಮಾಡ್ಕೊಂಬನ್ನಿ. ಇಲ್ಲ ಅಂದರೆ ಅಷ್ಟೇ ಕತೆ. ನಾವೇನು ಮಾಡಿದ್ರಿ, ನಮಗೆ ಇಲ್ಲೇ ಸಿಗುತ್ತೆ ಬಿಡೋ, ಸೀಸನ್ ಅಲ್ಲ ನಾನ್ ಸೀಸನ್ ಅಂತ ಬಂದರೆ ಎಲ್ಲರೂ ಬಂದುಬಿಟ್ಯಾರಪ್ಪ, ಅಯ್ಯೋ. ಆಮೇಲೆ ಎಲ್ಲ ರೂಮು ಹೆವಿ ಕಾಸ್ಟ್ಲಿ. ಇದು ಜೂನ್ ಸ್ಟಾರ್ಟಿಂಗ್ ಆಯಿತಾ, ಹಾಗಾಗಿ ಎಲ್ಲ ರೂಮು ಸಖತ್ ಕಾಸ್ಟ್ಲಿ. 2000-3000 ಪರ್ ನೈಟ್ ಅಂತ ಹೇಳ್ತಾರೆ. ಹಾಗಾಗಿ ಮುಂಚೆನೇ ಬುಕ್ ಮಾಡಿಬಿಡ್ಬೇಕು. ನೀವು ಈಗ ಪ್ಲ್ಯಾನ್ ಮಾಡ್ತಾಯಿದ್ದೀರಂದರೆ ಒಂದು 20-25 ಡೇಸ್ ಮುಂಚೆನೇ ಬುಕ್ ಮಾಡಿ ಪೇ ಮಾಡ್ಕೊಂಬಿಡ್ಬೇಕು. ಆವಾಗೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ. ನಾನು ಫ್ಯಾಮಿಲಿಗೆ ಹೇಳ್ತಾ ಇಲ್ಲ, ಬಟ್ ಬಾಯ್ಸ್ ಬರ್ತಾಯಿದ್ದೀರಾ ಅಂದರೆ. ಇಲ್ಲ ಅಂದರೆ ಡಾರ್ಮಿಟ್ರಿ ಸಿಗುತ್ತೆ, KSRTC ಡಾರ್ಮೆಟ್ರಿ. ಬಟ್ ಆ ಡಾರ್ಮೆಟ್ರಿಲಿ ಏನಾಗುತ್ತೆ ಅಂದರೆ ಬೆಡ್ಡೆಲ್ಲ ಕೊಡ್ತಾರೆ ಗುರು. ನಿನ್ನ ಲಗೇಜು CC ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ತಾರೆ. ನಾನಂತೂ ನೋಡಲಿಲ್ಲಪ್ಪ ಅದ್ರ ಒಳಗಡೆ ಎಲ್ಲಿತ್ತು ಅಂತ. AC ಇತ್ತು, ಆಯಿತಾ. ಬಟ್ ಲಗೇಜ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಬಿಟ್ಬಿಟ್ಟು ಹಿಂಗೆ ಹೊರಗೆ ಹೋಗಿ ನೋಡ್ಕೊಂಬರ್ತೀವಿ, ಇಲ್ಲ ನೈಟ್ ಊಟ ಮಾಡ್ಕೊಂಬರ್ತೀವಿ ಅಂದರೆ ಆಗಲ್ಲ. ಎಲ್ಲನೂ ಕ್ಯಾರಿ ಮಾಡಲೇಬೇಕು. ಯಾಕಂದರೆ ನಿಮ್ಮ ಜೊತೆ ಗೊತ್ತಿರೋರೇ ಇರೋಲ್ಲ. ಒಂದು ಬಸ್ಸಲ್ಲಿ 1 2 3 4 8 ಜನ ಮಲ್ಕೊಬೋದು ಒಂದು ಬಸ್ಸಲ್ಲಿ. ಸೊ ನಾವು 3 ಜನ ಇದ್ರಿ, ನಮ್ಮ ಜೊತೆ ಇನ್ನೂ ಬೇರೆ ಯಾರನ್ನೋ ಹುಡುಗರನ್ನ ಹಾಕ್ಬಿಟ್ಟಿದ್ರು. ಅದು ಹೆಂಗೆ ಅವ್ರನ್ನ ನಂಬಿಬಿಟ್ಟು ಕ್ಯಾಮ್ರಾ, ಮೊಬೈಲು ಎಲ್ಲನೂ ಬಿಟ್ಬಿಟ್ಟು ಹೋಗೋದು ಅಲ್ವಾ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಈ ವಾಶ್ರೂಮ್ ಗುರು. ವಾಶ್ರೂಮ್ ಬಂದುಬಿಟ್ಟು ಬಸ್ ಸ್ಟ್ಯಾಂಡಲ್ಲೇ ಯೂಸ್ ಮಾಡಬೇಕು, ಸಪ್ರೇಟ್ ವಾಶ್ರೂಮ್. ಈ ಇನ್ಸ್ಟಾ ರೀಲ್ಸ್ ನೋಡ್ಕೊಂಡು ಮಾತ್ರ ಯಾವತ್ತೂ ನಂಬ್ಕೊಂಡು ಹೋಗಬೇಡಿ, ಎಲ್ಲ ಉಲ್ಟಾನೇ ಹೊಡೆಯೋದು. ನಾವು ಇನ್ಸ್ಟಾದಲ್ಲಿ ನೋಡ್ಕೊಂಡೇ ಹೋಗಿದ್ದು. ನೀವು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಬಜೆಟ್ಟು ಹಂಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಬಜೆಟೇ, ಐ ಅಗ್ರಿ. 220 ರೂಪೀಸ್ ಪರ್ ಬೆಡ್ಡು.
ಒಂದು ನೈಟ್ ನಿಮ್ಗೆ ಅರ್ಜೆಂಟಾಗಿ ಉಳ್ಕೊಬೇಕು ಅಂದರೆ ಹೋಗ್ಬೋದು. ಬಟ್ ನೀವು ಈ ಟಾಯ್ಲೆಟ್ ಅದೆಲ್ಲ ಕಾಂಪ್ರಮೈಸ್ ಆಗ್ತೀರಾ ಅಂತ ಅಂದರೆ ಮಾತ್ರ ಉಳ್ಕೊಳ್ಳಿ. ಇಲ್ಲಪ್ಪ ನಂಗೆ ಹೈಜೀನ್ ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಉಳ್ಕೊಳಕ್ಕೆ ಹೋಗ್ಬೇಡಿ. ಹೈಜೀನ್ ಅಂತೂ ನಿಮಗೆ ಗೊತ್ತು, KSRTC ಬಸ್ ಸ್ಟ್ಯಾಂಡಲ್ಲೆಲ್ಲ ಹೆಂಗಿರುತ್ತೆ ಅಂತ. ಅದು ಯಾವ KSRTC ಬಸ್ ಸ್ಟ್ಯಾಂಡ್ ಆದರೂ ಅಷ್ಟೇ. ಐ ಆಮ್ ನಾಟ್ ಬ್ಲೇಮಿಂಗ್ ಕರ್ನಾಟಕ, ಕೇರಳ ಅಂತ ಹೇಳ್ತಾ ಇಲ್ಲ. ತಮಿಳ್ನಾಡು ಆಗಲಿ ಎಲ್ಲಾದರೂ ಅಷ್ಟೇ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆದರೆ ಹೈಜೀನ್ ಇರಲ್ಲ. ಸೊ ಅದೊಂದು ಪ್ರಾಬ್ಲಮ್ಮು. ಅದನ್ನು ಮತ್ತೆ ನೀವು ವಾಶ್ರೂಮ್ ಹುಡ್ಕೊಂಡು ಸಪ್ರೇಟಾಗಿ ಹೋಗ್ಬೇಕು. ಇಲ್ಲಿ ಇರೋದೇ 2-3 ಇರುತ್ತೆ, ಅದು ತುಂಬ ಹೋಗಿರುತ್ತೆ, ಇಲ್ಲ ಗಲೀಜಾಗಿರುತ್ತೆ. ಯಪ್ಪ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಇರೋದು ಮಾರ್ನಿಂಗು. ನಾವು ನಮ್ಮ ಬಾಯ್ಸ್ ಅದೇ ಅಂದ್ಕೊತಿದ್ವಿ, ನಮಗೂ ಗೊತ್ತಿಲ್ಲಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಸ್ವಲ್ಪ ನೆಕ್ಸ್ಟ್ ಟೈಮಿಂದ ಪ್ರಾಪರಾಗಿ ಇದು ಮಾಡ್ಕೊಬೇಕು ಅಂತ. ಸೊ ಈ ಗ್ಯಾಪ್ ರೋಡ್ ಘಾಟ್ನ ಇಳಿದ್ರೆ ನಮಗೆ ತೇಣಿ ಸಿಗುತ್ತೆ. ತೇಣಿಯಲ್ಲಿ ಒಳ್ಳೆ ಊಟ ಮಾಡಬೇಕು. ಅದೇನೋಪ್ಪ ಕೇರಳ ಫುಡ್ಡು ಮಾತ್ರ ವರ್ಸ್ಟು ನನ್ನ ಕೇಳಿದ್ರೆ. ಯಾಕಂದರೆ ನಿನ್ನೆ ಬಿರಿಯಾನಿ ತೊಗೊಂಡ್ರಿ, ಓಕೆನಾ, ಬಿರಿಯಾನಿ, ಚಿಕನ್ ಬಿರಿಯಾನಿ ಸೂಪರಾಗಿರುತ್ತೆ ಅಂತ ರೈಸ್ ಹಾಕಿದ್ದಾರೆ. ಐನೋ ಸಮ್ ಹೋಟೆಲಲ್ಲಿ ಏನು ಮಾಡ್ತಾರೆ, ಕೆಳಗಡೆ ಸ್ವಲ್ಪ ಸಪ್ರೇಟಾಗಿ ಪೀಸ್ ಹಾಕ್ತಾರೆ, ಆಯಿತಾ. ಬಟ್ ಇವರು ಸಪ್ರೇಟಾಗಿ ಪೀಸ್ ಹಾಕಿಲ್ಲ, ಚಿಕನ್ ಸಾಂಬಾರು ಹಾಕೊಟ್ಬಿಟ್ಟವ್ರೆ ಕೆಳಗಡೆ. ಥೋ, ಇದು ಬಿರಿಯಾನಿನ ಗುರು ಅನಿಸ್ಬಿಡ್ತು ನಮಗೆ. ನಾವು ನಾಟಿ ಸ್ಟೈಲ್ ಗುರು, ಗ್ರೀನ್ ಕಲರು ಅದೇ ತಿನ್ನೋದು, ಆಯಿತಾ. ಬಟ್ ಇಲ್ಲಿ ಬಂದಮೇಲೆ ಸಿಕ್ಕಾಪಟ್ಟೆ ಫುಡ್ಡು ಬೇರೆ ಆಗ್ಬಿಡ್ತು. ಆಮೇಲೆ ತುಂಬ ಆಯಿಲ್ ಹಾಕ್ತಾರೆ, ಇಲ್ಲ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟಿರ್ತಾರೆ, ಏನೋ ಒಂದು ಫಾಲ್ಟ್ ಇದ್ದೇ ಇರುತ್ತೆ. ಅದೇ ನಾವು ಮೊನ್ನೆ ತಮಿಳ್ನಾಡು ಮೇಲೆ ಬರುವಾಗ ಅಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ನಿಲ್ಸಿದ್ವಪ್ಪ, ಅಫೋರ್ಡೆಬಲ್ ₹100 ಚಿಕನ್ ಬಿರಿಯಾನಿ ಸಿಕ್ತು, ಸಾಕಾಗಿ ತಿನ್ಕೊಂಡು ಬಂದ್ವಿ. ಆಮೇಲೆ ಟಿಫನ್ ಅಷ್ಟೇ, 3 ಜನದಿಂದ ₹120 ಆಗಿದೆ, ಇಡ್ಲಿ ಪೂರಿ ಎಲ್ಲ ತಿಂದ್ಬಿಟ್ಟು. ಬಟ್ ಟೇಸ್ಟ್ ಹಾಗೆ ಇತ್ತು, ಹೈಜೀನು ಹಾಗೆ ಮೇಂಟೈನ್ ಮಾಡಿದ್ರು. ಹಂಗಂತ ತಮಿಳ್ನಾಡೇ ಹೈಜೀನು ಅದಂತೆಲ್ಲ ಹೇಳ್ತಿಲ್ಲ, ಬಟ್ ಕೆಲವೊಂದು ಹೋಟೆಲಲ್ಲಿ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ. ಈವನ್ ದ ಸ್ಮಾಲೆಸ್ಟ್ ಹೋಟೆಲ್ಸ್ ಏನಿರುತ್ತಲ್ಲ ಅಲ್ಲಿ. ಆಮೇಲೆ ಇಲ್ಲಿ ಒಬ್ರಿಗೂ ರೋಡ್ ಸೆನ್ಸ್ ಇಲ್ಲ, ಆಯಿತಾ. ರೋಡ್ ಸೆನ್ಸ್ ಅನ್ನೋದೇ ಇಲ್ಲ, ಮುನ್ನಾರಲ್ಲಿ ಎಸ್ಪೆಷಲಿ. ಅದು ಏನಪ್ಪ ಆಟೋದವ್ರದ್ದು, ಅದು ಯೂನಿವರ್ಸಲ್ ಏನಾದ್ರು ಲವ್ ಲ್ಯಾಂಗ್ವೇಜ್ ಏನೋ ಗೊತ್ತಿಲ್ಲ, ಅವರಿಂದನೇ ಅರ್ಧ ಜಾಮ್ ಆಗಿತ್ತು ನೆನ್ನೆ. ಹಿಂಗೆ ಒಂದು ಲೇನಲ್ಲಿ ಎಲ್ಲರೂ ಹೋಗ್ತಿರ್ತಾರೆ, ಅವ್ರೇನು ದೊಡ್ಡದಾಗಿ ಪಾರ್ಲಿಮೆಂಟಲ್ಲಿ ಮೀಟಿಂಗ್ ಇರೋರ ಥರ ಸೈಡಿಂದ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡೋದು. ಅಲ್ಲಿ ಆಪೋಸಿಟ್ ಗಾಡಿ ಬರೋಕ್ಕಾದ್ರೆ ಹಿಂಗಾಗುತ್ತೆ, ತುಂಬ ನ್ಯಾರೋಸ್ ಇರುತ್ತೆ ಇಲ್ಲಿ ರೋಡೆಲ್ಲ. ಏನು ಮಾಡೋಕ್ಕಾಗತ್ತೆ. ನಾವು ಅದೇ ಅಂದ್ಕೊಂಡು ಎಲ್ಲೋದ್ರೂ ಇದೆ, ನಾಟ್ ಎವ್ರಿ ಆಟೋ ಡ್ರೈವರ್ ಬಟ್ ಡೆಫಿನೆಟ್ಲಿ ಆಟೋ ಡ್ರೈವರ್ ಅಂತಾರಲ್ಲ ಆ ಥರ ಆಯಿತು. ರೋಡ್ಸಿಗೆ ದುಡ್ಡು ಗುರು, ರೋಡ್ಸಿಗೆ ದುಡ್ಡು. ಏನಿದೆ ನೋಡಿ ರೋಡ್ಸು. ನಾನು ಕಂಪ್ಯೂಟರ್ ರೆಕಾರ್ಡ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಸ್ಟೋರೇಜ್ ತುಂಬ ಕಾಂಪ್ರಮೈಸ್ ಮಾಡ್ಕೊಬೇಕು. ನಾನು ಎಕ್ಸ್ಟ್ರಾ ಮೆಮೊರಿ ಕಾರ್ಡೇ ಇಲ್ಲ ನನ್ನ ಹತ್ರ, ತೊಗೊಬೇಕಿತ್ತು. ತೊಗೊಳೋಣ ಅಂತ ಲಾಸ್ಟ್ ಮೂಮೆಂಟಲ್ಲಿ ನೋಡ್ತೀನಿ, ಏನು ಗುರು ಮೆಮೊರಿ ಕಾರ್ಡ್ ಪ್ರೈಸ್ಗಳು. ಸೊ ಹಂಗೆ ನನ್ನ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಮಾಡ್ಕೊಂಡ್ರೆ ಮೇ ಬಿ ಘಾಟ್ ಮುಗೀತಾ ಇಲ್ಲ, ಯಾವುದೋ ಚಿಕ್ಕದು ಟೌನ್ ಬಂತು. ಸರಿ, ಮುಂದೆ ಆನ್ ಮಾಡ್ತೀನಿ ಕ್ಯಾಮ್ರಾ.